ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋ ಭಾಳ ಲ್ಯಾಕ್ ಮಾಡಂಗಿಲ್ಲ. ಇವತ್ತಿನ ವಿಡಿಯೋದಾಗ ಏನೈತಂದ್ರೆ, ನಾಳೆ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಫಸ್ಟ್ T20 ಏನೈತ್ಲೆ, ಸೊ ಆ T20 ನಮ್ಮ ಇಂಡಿಯಾ ಪ್ಲೇಯಿಂಗ್ 11 ಏನಿರ್ತೈತಿ, ಮತ್ತು ಯಾವ ಪ್ಲೇಯಿಂಗ್ 11 ಇದ್ರೆ ನಮ್ಮ ಟೀಮ್ ಇಂಡಿಯಾ ಶ್ರೇಯಸ್ ಅಯ್ಯರ್ ಕ್ಯಾಪ್ಟನ್ಸಿ ಒಳಗೆ ಫಸ್ಟ್ನೇ ಮ್ಯಾಚ್ ಗೆಲ್ತೈತೆ ಅಂತ ಹೇಳಿ ಪೂರಾ ವಿಡಿಯೋ ತಿಳ್ಕೊಂಡು ವಿಡಿಯೋನ ಕೊನೆಯವ್ರು ನೋಡ್ರಿ, ಹಂಗೆ ವಿಡಿಯೋಕೊಂತ ಲೈಕ್ ಮಾಡ್ರಿ. ಎಸ್, ಆಫ್ಟರ್ ದ ಐರ್ಲೆಂಡ್ ದೊಡ್ಡ ಲಾಸ್ ಇಂತ್ರ ಪೂರಾ ಸೀರೀಸ್ ವೈಟ್ ವಾಶ್ ಇಂತ್ರ ನಾವು ಬರ್ತಾ ಇರೋದು ಇಂಗ್ಲೆಂಡ್ ಕಡೆ. ಮೊದ್ಲೆಲ್ಲ ಏನ್ ಅನ್ಕೊಂಡಿದ್ವಿ, ಇದು ಐರ್ಲೆಂಡ್ ನಮ್ಗೆ ಸುಮ್ ಪ್ರಾಕ್ಟೀಸ್ ಆದಂಗ ಆಗೈತಿ ಇಂಗ್ಲೆಂಡ್ ವಿರುದ್ಧ ಅನ್ಕೊಂಡಿದ್ವಿ ಇಂಗ್ಲೆಂಡ್ಗಿಂತ ಮುಂಚೆ. ಆದ್ರೆ ಕೇಸ್ ಪೂರಾ ಚೇಂಜ್ ಆಗ್ತು. ಏನಂದ್ರೆ ಐರ್ಲೆಂಡ್ದವರು ನಮ್ಮನ್ನ ವೈಟ್ ವಾಶ್ ಮಾಡಿ ಹೋಗಿದ್ರು. ಒಂಥರ ದೊಡ್ಡ ಏನು ಅಪ್ಸೆಟ್ ಅಂತ ತಕೊಂಡ್ಬಿಟ್ರಿ, ಹಂಗಾತ್ ನಮ್ಗೆ. ಸೊ ಸೋಲೆ ಗೆಲುವಿನ ಮೆಟ್ಟಿಲು ಅನ್ಕೊಂಡು ನಮ್ಮ ಗಂಭೀರ್ ಗ್ಯಾಂಗ್ ಆ್ಯಂಡ್ ಅವ್ರ ಹಿಡಿಯೋರು ಶ್ರೇಯಸ್ ಅಯ್ಯರ್ ಗ್ಯಾಂಗ್ ಮತ್ತೊಳ್ಳಿ ಆಡ್ಲಕ್ ಬರತ್ರ ಇಂಗ್ಲೆಂಡ್ದವ್ರ ಮೇಲೆ. ಸೊ ಇದ್ರೊಳಗೆ ನಿಮಗೆ ಆಸ್ ಗೊತ್ತಿಲ್ಲ, ನಂಗೆ ಯಾವುದು RCB ಅವರು ಇಲ್ಲ. ಓಕೆ, ಹಂಗ ಹಿಂಗ ಮಾಡಿ ಒಟ್ಟು ಇಂಗ್ಲೆಂಡ್ದಾಗ ಫಸ್ಟ್ನೇ ಮ್ಯಾಚ್ ಹೆಂಗೆ ಗೆಲ್ಬೇಕು ಅನ್ನೋದಕ್ಕೆ ಸಣ್ಣ ಪ್ಲೇಯಿಂಗ್ ಇಲ್ವನ್ನ ಮತ್ತು ಹಂಗೆ ಸಣ್ಣ ಒಂದು ಟ್ರಿಕ್ ಅದಾವ. ಸೊ ಅದನ್ನ ಪಟ ನೋಡ್ಕೊತ ಹೋಗ್ಬಿಡ್ನು. ಓಕೆ, ಪ್ರತಿ ಮ್ಯಾಚ್ ಮನೆ ಐರ್ಲೆಂಡ್ದವ್ರ ಮೇಲೆ ಆಡಿದ್ರು ನಮ್ಮ ಇಂಡಿಯಾದವರು. ಸೊ ಅದ್ರೊಳಗೆ ಲಾಟ್ ಆಫ್ ಸೋಲಕ್ಕೆ ಮೇನ್ ಕಾರಣ ಅಂದ್ರೆ ಟೀಮ್ ಸೆಲೆಕ್ಷನ್, ಇನ್ನೊಂದು ಪ್ಲೇಯಿಂಗ್ ಇಲೆವನ್ ಹೆವಿ ಅಂದ್ರೆ ಹೆವಿ. ಏನೋ ಅಟ್ ಪಕ್ಕ ಕಾಸು ಇರಲಿಲ್ಲ ಪ್ಲೇಯಿಂಗ್ ಇಲೆವನ್. ನಿಮ್ಗೆ ನೋಡ್ರ ಹತ್ರ ಪ್ರಾಪರ್ ಸ್ಪಿನ್ನರ್ ಇರಲಿಲ್ಲ. ರವಿ ಬಿಷ್ಣೋಯ್ ಹಾಕೊಂಡೇ ಇಲ್ಲ. ಸೊ ಅದಕ್ಕೆ ಐತಿ ಇವತ್ತಿನ ವಿಡಿಯೋದಾಗ ಈಗ ಏನೈತಿಲ್ಲ, ಈಗ ಸದ್ಯ ಹೇಳ್ತಿಲ್ಲ ಪ್ರಾಪರ್ ಎದಕ್ಕೆ ಇವ್ರನ್ನ ಪಿಕ್ ಮಾಡತ್ನಿ. ಸೊ ಇವ್ರನ್ನ ಅದಕ್ಕೆ ಪಿಕ್ ಮಾಡ್ರೆ ಟೀಮ್ಗೆ ಏನು ಬೆನಿಫಿಟ್ ಆಗುತ್ತೆ A to Z ಹೇಳ್ತೀನಿ. ಸೊ ಅದಕ್ಕೆ ಲಾಸ್ಟ್ ತನಕ ನೋಡ್ರಿ. ಓಕೆ, ಟೀಮ್ ಇಂಡಿಯಾ ಪ್ಲೇಯಿಂಗ್ ಇಲೆವನ್ ಮಾಡಿಬಿಡ್ನು. ಫಸ್ಟ್ ಈ ಟೀಮ್ ಇಂಡಿಯಾ ಸ್ಕ್ವಾಡ್ನ ಯಾರ್ಯಾರು ಇಂಗ್ಲೆಂಡ್ದಾಗ, ಇದು ಏನೋ ಇಂಡಿಯಾ ಸ್ಕ್ವಾಡ್ನ ಯಾರ್ಯಾರು ನೋಡ್ಕೊತ ಹೋಗ್ಬಿಡ್ನು. ನಿಮಗೆ ಸಂಜು ಸ್ಯಾಮ್ಸನ್ ಅದಾರು, ಶ್ರೇಯಸ್ ಅಯ್ಯರ್ ಆಸ್ ಅ ಕ್ಯಾಪ್ಟನ್ ಆಗಿದಾರು, ಮತ್ತು ನಿಶಾಂಕ್ ಕಿಶನ್ ಆಸ್ ಅ ಸೆಕೆಂಡ್ ವಿಕೆಟ್ ಕೀಪರ್ ಅದಾರು. ವೈಭವ್ ಸೂರ್ಯವಂಶಿ ಅಗೇನ್ ಯಂಗ್ ಸೆನ್ಸೇಷನಲ್ ಹೇಳಕ್ ಬರಲ್ಲ. ಈ ಮ್ಯಾಚ್ನಾಗೂ ಡೆಬ್ಯೂ ಮಾಡ್ಲಿಕ್ಕಾರ ಮಾಡಕ್ಕಿಲ್ಲ, ಹೇಳಕ್ ಬರಲ್ಲ. ಗಂಭೀರ್ ಅನ್ಕೋ ಬ್ಯಾರೆ ಜನ ಇದ್ದವ್ರದ್ರು ಆಡ್ರಿಕ್ಕೆಲ್ಲ ಭಾಳ ಎಕ್ಸ್ಪೆಕ್ಟ್ ಇಟ್ಕೊಳಕ್ ಹೋಗ್ಬೇಡ್ರಿ. ಆಡಿದ್ರೆ ಹೇಳಕ್ ಬರಲ್ಲ, 100% ಇಲ್ಲ. ಇನ್ನ ಅಭಿಷೇಕ್ ಶರ್ಮಾ ಅದಾರು, ತಿಲಕ್ ವರ್ಮಾ, ಸೊ ಇವರ ಬಾಕಿ ಸ್ಲೋ ಆಡ್ಲತ್ತಾರ. T20 ಟೆಸ್ಟ್ ಓಡಿ ಆಗಿದೆ ಆಡೋದ್ರ ಸ್ವಲ್ಪ ಇಂಪ್ರೂವ್ ಮಾಡ್ಕೋಬೇಕು ಗೇಮ. ಮತ್ತು ಅವ್ರ ಶಿವಮ್ ದುಬೆ ಇವ್ರು ಇಂಗ್ಲೆಂಡ್ ಕಂಡೀಷನ್ ಒಳಗೆ ಭಾಳ ನಡೆದು ಭಾಳ ಕಷ್ಟ. ಸೊ ದೇವರ ಕಾಪಾಡಬೇಕು ಇವ್ರನ್ನ ರೀನ. ಇದಕ್ಕಾರ ಬಾಲ್ ಎದೆ ಮೇಲೆ ಬರ್ತಾವ. ಅಗೇನ್ ಏನೋ ಶಿವಮ್ ದುಬೆ ಒಂದು ಕಾಲು ಮುಂದಿಟ್ಟು ಬರಂಗಿಲ್ಲ, ಕಾಲು ಫುಟ್ ಮೂವ್ ಮಾಡಂಗಿಲ್ಲ, ಮತ್ತು ಎದೆ ಮೇಲೆ ಬರೋ ಬಾಲಿಗೆಲ್ಲ ಏನೋ ಕಷ್ಟಪಡ್ತಾರೆ. ಸೊ ಅದ್ರ ಸಂಬಂಧ ಸ್ವಲ್ಪ ಕಷ್ಟ ಆಗೋ ಸಾಧ್ಯತೆ ಭಾಳ ಐತಿ ಸೀರೀಸ್ ಶಿವಮ್ ದುಬೆಗೆ. ಇನ್ನು ಶ್ರೇಯಾಂಶ್ ಶೆಟ್ಗೆ ಅಗೇನ್ ಪ್ರಾಮಿಸಿಂಗ್ ಕರೆ ಮೊನ್ನೆ ಮ್ಯಾಚ್ ಆಡಲಿಲ್ಲ. ಅಕ್ಷರ್ ಪಟೇಲ್ ಅದಾರು, ವಾಷಿಂಗ್ಟನ್ ಸುಂದರ್ ಅದಕ್ಕೆ ಅಂತ ಗೊತ್ತಿಲ್ಲ. ಆ್ಯಂಡ್ ರವಿ ಬಿಷ್ಣೋಯಿ ಮತ್ತು ಹರ್ಷಿತ್ ರಾಣಾ ಸಾಕತ್ ಆಗ್ಲತ್ತಾರ. RCB ಸಿಂಗ್ ಅದಾರು, ಪ್ರಿನ್ಸ್ ಯಾದವ್. ಸೊ ಮನಿ ಐರ್ಲೆಂಡ್ ಒಂದೇ ಮ್ಯಾಚ್ನಾಗ ಸೆಕೆಂಡ್ ಮ್ಯಾಚ್ನಾಗ ಸಿಕ್ಕಿದ್ದು ಒಂದೇ ಚಾನ್ಸ್ನಾಗ ಚಲೋ ಬಾಲಿಂಗ್ ಎಕಾನಮಿ ಒಳಗೆ ಬಾಲಿಂಗ್ ಮಾಡಿದ್ರು. ಇನ್ನು ಅವ್ರದಾಗಿಂದ ನಿಮ್ಮ ನೆಚ್ಚಿನ ಕನ್ನಡಿಗ ಪ್ರಸಿದ್ಧ ಕೃಷ್ಣ. ಸೊ ಇವ್ರಂತೂ ಇಂಪ್ರೂವ್ ಆಗ್ಬೇಕು, ಭಾಳ T20 ಫಾರ್ಮೆಟ್ ಭಾಳ ಹೊಡ್ಸ್ಕೊಳತ್ತಾರ. ಸೊ ಇವ್ರ ಚಾನ್ಸ್ ಸಿಗುವಂಥ ಡೌಟ್ ಅಂತ ಅನ್ಕೋಬಹುದು. ಸೊ ಓಕೆ, ಓದಿದ್ವಿ ಏನಂದ್ರೆ ಯಾರ್ಯಾರತಿ ಈ ಲಿಸ್ಟ್ ಒಳಗೆ. ಈಗ ಇಂಡಿಯಾದ ರಿಕವರ್ಡ್ ಪ್ಲೇಯಿಂಗ್ ಇಲೆವನ್ ಅಂದ್ರೆ ಮನೆ ಐರ್ಲೆಂಡ್ದವ್ರ ಮ್ಯಾಚ್ ಸೋತಾದ್ಮೇಲೆ ಇಂಡಿಯಾ ಹೆಂಗೆ ಪ್ಲೇಯಿಂಗ್ ಇಲೆವನ್ ತೊಗೊಂಡ್ಬರ್ತಾವ ಅನ್ನೋದು ಭಾಳ ಅಂದ್ರೆ ಭಾಳ ಎಲ್ಲರಿಗೆ ಕ್ಯೂರಿಯಾಸಿಟಿ ಐತಿ. ಅಗೇನ್ ಇವತ್ತಿನ ಮ್ಯಾಚಿಗೆ ವೈಭವ್ ಸೂರ್ಯವಂಶಿ ಆಡ್ಬೋದು, ಆಡ್ಲಿಕ್ಕಂದ್ರು ಇಲ್ಲ 100% ಆಗುತ್ತೆ. ಅಂದ್ರೆ ವೈಭವ್ ಸೂರ್ಯವಂಶಿ ಇದ್ರೆ ಹೆಂಗಿರೋ ಟೀಮ್, ಇರ್ಲಾರ್ದೆ ಹೆಂಗಿರೋ ಟೀಮ್ ಎರಡು ಥರ ಹೇಳ್ತೀನಿ. ಫಸ್ಟ್ ವೈಭವ್ ಸೂರ್ಯವಂಶಿ ಇದ್ರೆ ಟೀಮ್ ಇಂಡಿಯಾ ಇಲೆವನ್ ಹೆಂಗಿರುತ್ತೆ ಅಂತ ಹೇಳ್ತೀನಿ. ಓಕೆ, ನಾವು ವೈಭವ್ ಸೂರ್ಯವಂಶಿ ಇಟ್ಕೋಬೇಕಾರೆ ಅಗೇನ್ ಸಂಜು ಸ್ಯಾಮ್ಸನ್ ಅವ್ರು ತೆಗಿಬೇಕಾಗೈತಿ. ಅಗೇನ್ ಅದಕ್ಕಾರ ಸಂಜು ಸ್ಯಾಮ್ಸನ್ ಅವರು ಬಯೋಲೆಟ್ರಿಕಲ್ ಸೀರೀಸ್ ಅಂತ ಬರ್ತಾರೆ 0-28 40-28-0 ಏನು ಹಿಂಗೆ ಈ ಥರ ಟ್ರ್ಯಾಕ್ ರೆಕಾರ್ಡ್ ಐತಿ ಅಂದ್ರೆ ಬಯೋಲೆಟ್ರಿಕಲ್ ಸೀರೀಸ್ ಒಳಗೆ. ಸೊ ವಿ ಹ್ಯಾವ್ ಟು ಲೀವ್ ಒಂದ್ಸಲ ಚಾನ್ಸ್ ಅವ್ರ ಜಾಗ ತೆಗಿಸಿ ವೈಭವ್ ಸೂರ್ಯವಂಶಿ ತಂದು ನೋಡ್ಬೇಕಾಕೈತಿ. ಇವ್ರನ್ನ ವೈಭವ್ ಸೂರ್ಯವಂಶಿ ಸಂಜು ಸ್ಯಾಮ್ಸನ್ ಜಾಗದಾಗ ತಂದು ನೋಡ್ಬೇಕಾಕೈತಿ. ಓಕೆ, ವೈಭವ್ ಸೂರ್ಯವಂಶಿ ಜೋಡ ಅಭಿಷೇಕ್ ಶರ್ಮಾ ಬಂದ್ರೆ 3ನೇ ನಂಬರ್ ನಿಮಗೆ ಗೊತ್ತದಾಗ 3ನೇ ನಂಬರ್ ನಿಶಾಂಕ್ ಕಿಶನ್ ಬರ್ತಾರೆ. ನಿಮ್ಗೆ 4ನೇ ನಂಬರ್ ನಾಲ್ಕನೇ ನಂಬರ್ ಶ್ರೇಯಸ್ ಅಯ್ಯರ್ ಬರ್ತಾರ. 5ಕ್ಕೆ ತಿಲಕ್ ವರ್ಮಾ ಬರ್ತಾರ. 5ಕ್ಕೆ ತಿಲಕ್ ವರ್ಮಾ ಬಂದ್ರೆ ನಿಮ್ಗೆ 6ಕ್ಕೆ ಶಿವಮ್ ದುಬೆ ಬರ್ತಾರ. 7ಕ್ಕೆ ಅಕ್ಷರ್ ಪಟೇಲ್ ಬರ್ತಾರ. 8ಕ್ಕೆ ನಿಮ್ಗೆ ಗೊತ್ತಿದ್ದಂಗೆ ಐತಿ ಮೊನ್ನೆ ಮ್ಯಾಚ್ ಶ್ರೇಯಾಂಶ್ ಶೆಟ್ಗೆ ಬಂದ್ರ. ಸೊ ಅವ್ರು ಬರೋ ಚಾನ್ಸ್ ಐತಿ. ಇಲ್ಲಿಕರ ಆಲ್ ಫಾರ್ಮ್ಯಾಟ್ ಪ್ಲೇಯರ್ ವಾಷಿಂಗ್ಟನ್ ಸುಂದರ್ ಮತ್ತೆ ಕಮ್ ಬ್ಯಾಕ್ ಮಾಡೋ ಚಾನ್ಸ್ ಐತಿ ಪ್ಲೇಯಿಂಗ್ ಒಳಗೆ.
हम आएंगे जरूर आएंगे ಅನ್ನೋ ಬಂದ್ರು ಬರ್ಬೋದು, ಸರ್ಪ್ರೈಸ್ ಕಮ್ಬ್ಯಾಕ್ ಮಾಡ್ಬೋದು. ವಾಷಿಂಗ್ಟನ್ ಸುಂದರ್ ಹೇಳಕ್ ಬರಲ್ಲ, ವಾಷಿಂಗ್ಟನ್ ಸುಂದರ್ ಆರ್ ಶ್ರೇಯಸ್ ಅಡ್ಗೆ ಫಾರ್ ಎಟ್ ನಂಬರ್ 8. ಓಕೆ, ಇನ್ನು ನಂಬರ್ 9 ಅಂದ್ರೆ ಅಕ್ಷಯ್ ಪಟೇಲ. 10 ಸಾರಿ 5 ನಿಮ್ಗೆ, 4 ನಿಮ್ಗೆ ಶ್ರೇಯಸ್ ಅವ್ರು ಬರ್ತಾರ, 5 ತಿಲಕ್ ವರ್ಮಾ ಬರ್ತಾರ, 6 ಶಿವಮ್ ದುಬೆ, 7 ಶ್ರೇಯಾಂಶ್ ಶೆಡ್ಗೆ और ವಾಷಿಂಗ್ಟನ್ ಸುಂದರ, 8 ಅಕ್ಷರ್ ಪಟೇಲ್ ಬರ್ತಾರೋ, 9 ರಾಣಾ ಆರ್ಮಿ, 10 ಪ್ರಿನ್ಸ್ ಯಾದವ, ಮತ್ತು 11 ಐತಿ RCB ಸಿಂಗ್. ಸೊ ಇದು ನಮ್ಮ ಟೀಮ್ ಇಂಡಿಯಾ ಪ್ಲೇಯಿಂಗ್ ಇಲ್ಲನ. ಅಗೇನ್ ಎದಕ್ಕೆ ಇದು ವೈಭವ್ ಸೂರ್ಯವಂಶಿ ಇದ್ದು, ಓಕೆ ವೈಭವ್ ಸೂರ್ಯವಂಶಿ ಇದ್ದು ಈ ಪ್ಲೇಯಿಂಗ್ ಇಲ್ಲನ. ಇನ್ನು ವೈಭವ್ ಸೂರ್ಯವಂಶಿ ಇರ್ಲಾರ ಪ್ಲೇಯಿಂಗ್ ಇಲ್ಲ ಹೆಂಗಿರುತ್ತೆ ಅಂದ್ರೆ ಆಸ್ ಇಟ್ ಇಸ್ ಒಂದೇ ಚೇಂಜ್, ವೈಭವ್ ಸೂರ್ಯವಂಶಿ ತೆಗೀರಿ, ಸಂಜು ಸ್ಯಾಮ್ಸನ್ ಹಾಕೋರಿ ಅಷ್ಟೇ ಅದಾಗದ. ಆದ್ರೆ ನನ್ನ ಕೇರ್ ಪಕ್ಕ ಒಂದು ಬಿಗ್ ಕಾಲ್ ತಗೋಬೇಕು. ಒಬ್ರು ಎಲ್ಲರೂ ಆಡ್ಲತ್ತಾರ, ಬರೋಬ್ರು ಆಡ್ಲತ್ತಾರ, ಒಬ್ಬ ಮನುಷ್ಯ ಅಂತರು ಆಡ್ಲತ್ತಾರ, ಆದ್ರೆ ವೆರಿ ಸ್ಲೋ ಆಡ್ಲತ್ತಾರ. ಅವ್ರೊಬ್ಬ ಒಂದ್ ಸ್ವಲ್ಪ ಇಂಪ್ರೂವ್ ಆದ್ರತಕ್ಕ ಇಂಡಿಯಾ ಟೀಮ್ ಎಲ್ಲಿ ಲೆವೆಲ್ಗೆ ಹೋಗತ್. ಮತ್ತೆ ಅವ್ರು ಯಾರಪ್ಪ ಅಂದ್ರೆ ತಿಲಕ್ ವರ್ಮಾ ಅಣ್ಣ. ಮೊನ್ನೆ ತೆಲಂಗಾಣ ಪ್ರೀಮಿಯರ್ ಲೀಗ್ ಹೈದರಾಬಾದ್ ಪಿಚ್ನಾಗ ನಾಯಿ ಹೊಡ್ದಾನ, ಏನೋ 60 ಬಾಲಿಗೆ 109 ರನ್ ಹೊಡ್ದಾನ. ಇಲ್ಲಿ ಬಂದು ಏನಾಗತ್ತೆ ಇಂಡಿಯಾ ಟೀಮ್ನ 45 ಬಾಲಿಗೆ 54-50 ರನ್ ಅರ್ಥ ಆಗತ್ತೆ ಗುರು. ಒಟ್ ಗೇಮ್ ಇಂಪ್ರೂವ್ ಮಾಡ್ಕೊ, ಸ್ಟ್ರೈಕ್ ಇಂಪ್ರೂವ್ ಮಾಡ್ಕೊಂಡ್ಕೋ ನಮ್ಮ ಟೀಮಿನ ಹಿಡಿಯೋಕ್ಕಾಗಲ್ಲ. ಸೊ ಮೊನ್ನೆ ಏನು ಇಂಡಿಯಾ ಓಡಿ ಐತಿಲ್ಲ ಸೀರೀಸ್, ಸೊ ಟ್ರೈ ಸೀರೀಸ್ ಅಲ್ಲಿ ಅಣ್ಣ ಬರ್ಕ ಸ್ಲೋ ನಾಡ್ಯಾನ, ಮತ್ತು ಮೊನ್ನೆ T20 ಒಳಗೆ ಸ್ಲೋ ನಾಡ್ಯಾನ. ಸೊ ಇದರಿಂದ ಏನೋ ನಮ್ಮ ಟೀಮ್ ಇಂಡಿಯಾ ಹಿಂದೆ ಹೊಡ್ಲಾದ್ರೆ ಸ್ಟ್ರೈಕರ್ ಭಾಳ ಕಮ್ಮಿ ಐತಿ. ಮತ್ತು ನೀವು ನೋಡ್ರಿ ಇಂಗ್ಲೆಂಡ್ ಪಿಚ್ನಾಗ ಇಲ್ಲಿ ತಿಲಕ್ ವರ್ಮಾ ಅವ್ರ ಗೇಮ್ ಹೆಂಗೆ ಅಡಾಪ್ಟ್ ಹಾಕೋರೋ ಭಾಳ ಅಂದ್ರೆ ನನಗೆ ಈ ಸೀರೀಸ್ ನನ್ನ ಮೇಲೆ ಯಾರ ಮೇಲೆ ಡೌಟ್ ಐತ್ರಿ. ಈ ಸೀರೀಸ್ ನಾ ಪಕ್ಕನ ದುಬೆ ಒಂದು ತಿಲಕ್ ವರ್ಮಾ, ಸಂಜು ಸ್ಯಾಮ್ಸನ್ ಅಂತ ಸೊಕ್ಕದಾಗಿರ್ತಾರೆ. ಅದಕ್ಕೆ ಅವ್ರಿಗೆ ಈ ಪಿಚ್ ಹೊಂದ್ಕೋತೈತೆ, ಆಗೇನ್ ಅವ್ರಿಗೆ ಈ ಪಿಚ್ ಪಕ್ಕ ಹೊಂದ್ಕೋತೈತಿ. ಶ್ರೇಯಸ್ ಅಯ್ಯರ್, ಸಂಜು ಸ್ಯಾಮ್ಸನ್, ಅಭಿಷೇಕ್ ಶರ್ಮಾ, ವೈಭವ್ ಸೂರ್ಯವಂಶಿ ಇವ್ರು 4 ಮಂದಿಗಂತರು ಈ ಇಂಗ್ಲೆಂಡ್ ಬಿಟ್ಟು ಈ ಇಂಗ್ಲೆಂಡ್ ಪಿಚ್ ಇಟ್ಟು ಹೊಂದ್ಕೋತೈತಂದ್ರೆ ನೆಕ್ಸ್ಟ್ ಲೆವೆಲ್ ಅನ್ಕೋರು ನಾವು. ಇಂಗ್ಲೆಂಡ್ದವ್ರು ಇಬ್ರು ಹಿಡಿದಾರ, ಮತ್ತು ಇವ್ರು ಅಂತರು ಇದಕ್ಕೆ ಇವ್ರ ಪಿಚ್ ಈ ಪರಿ ಹೊಂದ್ಕೋತೈತೆ. ಅದಕ್ಕೆ ಪೇಸ ಬೌನ್ಸ ಸ್ವಿಂಗ್ ಇದ್ದಲ್ಲಿ ಸಂಜು ಸ್ಯಾಮ್ಸನ್, ಶ್ರೇಯಸ್ ಅಯ್ಯರ್, ವೈಭವ್ ಸೂರ್ಯವಂಶಿ ನಿಮ್ಗೆ ಗೊತ್ತು ಯಾವ ಪಿಚ್ ವಿಶ್ವದಾಗ ಯಾವ ಪಿಚ್ ಆಡತ್ತಾರೋ. ಸೊ ಇವ್ರು 4 ಮಂದಿ ಅಂತೂ ನನಗೆ ಡೌಟ್ ಇರೋದು ಇಬ್ಬರ ಮೇಲೆ. ಒಂದು ಈ ಯಾರಪ್ಪ ಶಿವಮ್ ದುಬೆ ಮೇಲೆ, ಇನ್ನೊಂದು ತಿಲಕ್ ವರ್ಮಾ ನಮ್ಮ ಕಡೆ ಇಂಡಿಯಾದಾಗ ಕಾಂಟಿಜೆಂಟಲ್ ಇರ್ತಾರಲ್ಲ, ಈ ಇಂಡಿಯಾ ಪಿಚ್ ಬ್ಲ್ಯಾಕ್ ಸಾಯಿಲ್ ಪಿಚ್ ಮತ್ತು ತಿರುಗು ವಿಕೆಟ್ನಾಗ ಸ್ಪಿನ್ನರ್ ಇರ್ದ ಸಖತ್ತಾಗಿ ಆಡ್ತಾರೆ. ಆದ್ರೆ ಇಂಗ್ಲೆಂಡ್ ಬೌನ್ಸಿ ಪಿಚ್ ಹೆಂಗೆ ಆಡ್ತಾರೆ ನೋಡ್ಬೇಕು. ಹಂಗೆ ನೋಡ್ರ ಸೌತ್ ಆಫ್ರಿಕಾದಾಗ ಸೂಪರ್ ಆಡೋರು, ಟ್ರ್ಯಾಕ್ ಹೊಡೋದು ಭಾರಿ ಐತಿ. ಆದ್ರೆ ಅಗೇನ್ ಇಂಗ್ಲೆಂಡ್ದಾಗ ಹೆಂಗೆ ಆಡ್ತಾರೆ ನೋಡ್ಬೇಕು. ಇಂಗ್ಲೆಂಡ್ದಾಗ ಆಡೋದು ಪರ್ಸೆಂಟ್ ಆಗಿ ಮಿಸಲ್ಲ. ಸೊ ಅದಕ್ಕೆ ನೋಡಿ ಹೆಂಗೆ ಆಡ್ತಾರೆ ಇಂಗ್ಲೆಂಡ್ದಾಗ ಅಂತೇಳಿ. ಓಕೆ, ಇದಾಗಿತ್ತು ಇವತ್ತಿನ ಪ್ಲೇಯಿಂಗ್ ಇಲ್ವನ. ಇನ್ನು ಇಂಡಿಯಾ ಟೀಮ್ನಾಗ ಗೆಲ್ಬೇಕಾರೆ ಏನು ಮಾಡ್ಬೇಕು, ವೈಭವ್ ಸೂರ್ಯವಂಶಿ ತಂದು ಗೆಲ್ದು ಬಿಡ್ರಿ ಅಷ್ಟ. ಅಣ್ಣ ವೈಭವ್ ಸೂರ್ಯವಂಶಿ ಆಡಿದಕ್ಕೂ 100 ಗೆಲ್ಲಿಸ್ತಾನೆ. ಸೊ ಇದನ್ನಂತೂ ಪಕ್ಕ. ಮತ್ತು ಇನ್ನೊಂದು ರಾತ್ರಿ 10ಗೆ ಮ್ಯಾಚ್ ಅದ. ನಮ್ಮ ಮಂದಿ ಸೀದಾ ಆಯ್ತು, ನಮ್ಮ ಮಂದಿ ವೈಭವ್ ಸೂರ್ಯವಂಶಿನ ಹಾಕೊಂಡ್ರಿ ರಾತ್ರಿ 10ಕ್ಕೆ ಬ್ಯಾಟೆ. ರಾತ್ರಿ 10ಕ್ಕೆ ಚಾಲು ಆಗುತ್ತೆ. ಆಲ್ಮೋಸ್ಟ್ ಆ ಕಡೆ ಆದ್ರೂ ಇಂಡಿಯಾದವ್ರ ಬ್ಯಾಟಿಂಗ್ ಒಂದು 10:30-11ಕ್ಕೆ ಬ್ಯಾಟಿಂಗ್ ಬರುತ್ತೆ ಇಂಡಿಯಾದವ್ರದ್ದು. ಒಂದು ವೇಳೆ ಏನಾರು ಚೇಂಜ್ ಮಾಡ್ತಾನೆ ಇಂಡಿಯಾದವ್ರು 11:30 ಬರ್ತದಕ್ಕೋ. ವೈಭವ್ ಸೂರ್ಯವಂಶಿ ಏನಾರ ಆಡಿದ್ರೆ ಅಟ್ಟೆ ನಮ್ಮ ಮಂದಿ 11:30ರಿಂದ 1 ತನಕ ಮ್ಯಾಚ್ ನೋಡ್ತಾರೆ. ಇಲ್ಲಿಗೆ ತಗೋ ದೋಸ್ತ್ ಮರ್ತ ಬಿಡ್ರಿ, ಯಾರು ಮ್ಯಾಚ್ ನೋಡಂಗಿಲ್ಲ ಗೊತ್ತೈತರಾಗ. ಅಲ್ಲ ಯಾರು 10ಕ್ಕೆ ಇಂಗ್ಲೆಂಡ್ದಾಗ 1ನೇ ಮ್ಯಾಚ್ 10ಕ್ಕೆ ಹತ್ತದ, ಮತ್ತು 2ನೇ ಮ್ಯಾಚ್ 7ಕ್ಕೆ ಸೇಮ್ ಟೈಮ್ ಕರ. 1ನೇ ಮ್ಯಾಚ್ ಯಾರು ನೋಡ್ತಾರೆ? ನಂಗೆ ಅದಾಗ ಬರಲ್ಲ. ರಾತ್ರಿ 10ಕ್ಕೆ ಇಟ್ಟಾರ. ನೈಟ್ ಶಿಫ್ಟ್ ನೈಟ್ ಸೆಕ್ಯೂರಿಟಿ ಜಾಬ್ ಹಿಡಿಬೇಕು ಹಿಡಿದ್ರೆ. ಸೊ ಅದ ಥರ ಆಗೈತಿ. ಸೊ ನೋಡಿ ಯಾರ್ಯಾರು ಹೆಂಗೆ ಆಡ್ತಾರ. ನಂದಂತೂ ಪ್ಲೇಯಿಂಗ್ ಇರುತ್ತೆ. ಬಾಕಿ ಏನೈತಿ ನಿಮ್ಮ ಪ್ಲೇಯಿಂಗ್ ನೀವು ಕಾಮೆಂಟ್ ಹಾಕತ್ರಿ, ಹಾಕ್ಬಿಡ್ರಿ. ಸೊ ಮತ್ತೆ ವಿಡಿಯೋ ಶಿವಣ್ಣ ಎಲ್ರಿಗೂ ನಮಸ್ಕಾರ.